ಅಮೆರಿಕದಲ್ಲಿ 25 ಗಂಟೆಗಳ ಕಾಲ ಅಮೆರಿಕದ ಸಂಸದನೊಬ್ಬ ಭಾಷಣ ಮಾಡಿರೋದು ಟ್ರಂಪ್ನ ವಿರುದ್ಧವಾಗಿ. ಸೆನೆಟ್ನಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಸಂಸದ ಕೋರಿ ಬುಕರ್ ಈ ಭಾಷಣವನ್ನು ಮಾಡಿರೋದಿಲ್ಲಿ. ಸೋಮವಾರ ಸಂಜೆ ಆರಂಭವಾಯಿತು ಅವರ ಭಾಷಣ, ಮಂಗಳವಾರ ಸಾಯಂಕಾಲ ಮುಕ್ತಾಯವಾಗಿರೋದು. ಎಷ್ಟು ಗಂಟೆ ಅಂದರೆ 25 ಗಂಟೆಗಳ ಕಾಲ ನಿಂತುಕೊಂಡೇ ಸ್ವಲ್ಪವೂ ವಿರಾಮವಿಲ್ಲದೆ ಈ ವ್ಯಕ್ತಿ ಭಾಷಣ ಮಾಡಿರೋದಲ್ಲಿ ಟ್ರಂಪ್ನ ವಿರುದ್ಧವಾಗಿ, ಟ್ರಂಪ್ನ ಆಕ್ರಮಣಕಾರಿ ನೀತಿಗಳ ವಿರುದ್ಧವಾಗಿ ಸಂಸದ ಆಕ್ರೋಶವನ್ನು ಹೊರಹಾಕಿರೋದಲ್ಲಿ, ಟ್ರಂಪ್ ನೀತಿ ವಿರೋಧಿಸುವುದಕ್ಕೆ ಸೆನೆಟ್ ನಿಯಮವನ್ನು ಬಳಸ್ಕೊಂಡಿರೋದು ಬುಕರ್. ಸೆನೆಟ್ನ ರೂಲ್ ಇರುತ್ತಲ್ಲ, ಆ ರೂಲ್ ಬಳಸ್ಕೊಂಡೇ 25 ಗಂಟೆಗಳ ಕಾಲ ಈ ವ್ಯಕ್ತಿ ನೋಡಿ ನಿಂತುಕೊಂಡೇ ಮಾತಾಡೋದು. ಒಂದು ಬಜೆಟ್ ಓದಬೇಕಾದ್ರೆ 2 ಗಂಟೆ 3 ಗಂಟೆ 4 ಗಂಟೆ ಓದ್ಬಿಟ್ರೇ ಬಜೆಟ್ ಯಾರೋ ಮಂಡಿಸ್ತಕ್ಕಂಥವ್ರು ನಿಂತ್ಕೊಂಡು ಓದ್ತಾರೆ. ಕೆಲವರು ಸುಸ್ತಾಗ್ಬಿಡ್ತಾರೆ, ಅಯ್ಯೋ ಸಾಕಾಯ್ತಪ್ಪ ಸುಸ್ತಾಯಿತು, ನಾನು 200 ಪುಟ ಓದ್ಬಿಟ್ಟೆ, 500 ಪುಟ ಓದ್ಬಿಟ್ಟೆ, 350 ಪುಟ ಓದ್ಬಿಟ್ಟೆ ಅಂತ. ಈ ಮನುಷ್ಯ 25 ಗಂಟೆಗಳ ಕಾಲ ಟ್ರಂಪ್ನ ಆಕ್ರಮಣಕಾರಿ ನೀತಿಗಳಿಂದ ವಿಶ್ವದಲ್ಲಿ ಏನಾಗುತ್ತೆ, ಅಮೆರಿಕದಲ್ಲಿ ಏನಾಗುತ್ತೆ ಅಂಥೇಳಿ ಟ್ರಂಪ್ ವಿರೋಧಿ ಭಾಷಣವನ್ನು ಮಾಡಿರೋದು 25 ಗಂಟೆಗಳ ಕಾಲ. ಅಮೆರಿಕದಲ್ಲಿ ಸಮಯದ ಮಿತಿ ಇಲ್ಲದೆ MP ಗಳು ಮಾತಾಡಬಹುದು. ಇಷ್ಟೇ ಟೈಮು, 2 ನಿಮಿಷ ಮಾತಾಡಿ ಮುಗಿತೇನ್ರಿ, ಸಾಕು ಕೂತ್ಕೊಳ್ರಿ, ಇದೆಲ್ಲ ಇಲ್ಲ ಅಲ್ಲಿ. ಅಮೆರಿಕದ ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋದು ಈ ವ್ಯಕ್ತಿ. ಕೋರಿ ಬುಕರ್ ಹೇಳಿದ್ದೇನು ಅಂದರೆ, ಅಮೆರಿಕನ್ನರು ಈಗ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದಾರಾ ಹೇಳ್ರಪ್ಪ ಯಾರಾದರೂ. ಅಮೆರಿಕನ್ಸ್ಗೆ ಈಗ ಇದು ಒಳ್ಳೆ ಪರಿಸ್ಥಿತಿಯಿಂದ ಅನ್ನಿಸ್ತಾ ಇದೆಯಾ? ಟ್ರಂಪ್ ಬರುವುದಕ್ಕಿಂತ ಮುಂಚೆ ಇದ್ರಲ್ಲ, ಹಾಗೇನ ಇದ್ದೀರಾ ಇವಾಗ ನೀವು? ಅಮೆರಿಕದಲ್ಲಿ ಈಗ ಬೆಲೆಗಳಂತೂ ಬೇಕಾಬಿಟ್ಟು ಹೆಚ್ಚಾಗ್ತಾ ಇವೆ. ಇಲ್ಲಿ ಅಮೆರಿಕನ್ನರ ನಿವೃತ್ತಿಯ ಫಂಡ್ ಇಡುವಂತಹ ಷೇರು ಮಾರುಕಟ್ಟೆನೇ ಕುಸಿದು ಹೋಗ್ಬಿಟ್ಟಿದೆ. ನಿವೃತ್ತರಾಗ್ತಾರಲ್ಲ ಅಮೆರಿಕನ್ನರು, ಷೇರು ಮಾರ್ಕೆಟ್ಗೆ ಹಾಕ್ತಾರೆ, ನನ್ನ ಹಣ ಇದರಲ್ಲಿ ಬೆಳೀಲಪ್ಪ, ನಂಗೆ ಸ್ವಲ್ಪ ಆದಾಯ ಆಗಲಿ, ನನ್ನ ಜೀವನಕ್ಕೊಂದು ಆಧಾರ ಆಗಲಿ ಅಂತ. ಆ ಮಾರ್ಕೆಟೇ ಕುಸಿದು ಹೋಗಿದೆ. ಗ್ರಾಹಕರ ವಿಶ್ವಾಸವೇ ಕಡಿಮೆ ಆಗಿಬಿಟ್ಟಿದೆ ಅಮೆರಿಕದ ಮೇಲೆ, ವಸ್ತುಗಳ ಮೇಲೆ. ಟ್ರಂಪ್ ಚುನಾವಣೆಯಲ್ಲಿ ಬೆಲೆ ಕಡಿಮೆ ಮಾಡ್ತಕ್ಕಂಥ ಭರವಸೆ ಕೊಟ್ಟಿದ್ದರು, ಬೆಲೆ ಏರಿಕೆ ಮಾಡಿಬಿಟ್ರು ಟ್ರಂಪ್. ಅಮೆರಿಕದಲ್ಲಿ ಬೆಲೆ ಕಡಿಮೆ ಮಾಡ್ತೀನಿ, ಅಮೆರಿಕ ಮೊದಲು, ಅಮೆರಿಕನ್ನೇ ಮೊದಲು ಅಂತ ಹೇಳ್ತಾ ಇದ್ದಂಥ ಟ್ರಂಪು ಬೆಲೆ ಎಲ್ಲಪ್ಪ ಕಡಿಮೆ ಮಾಡಿದ್ರು, ಬೆಲೆ ಜಾಸ್ತಿ ಆಯಿತು. ಭರವಸೆ ಈಡೇರಿಸಪ್ಪ ಅಂತ ನಾವು ಹೇಳಿದ್ರೆ ಸುಂಕ ಹೆಚ್ಚಿಸುವ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಕೋರಿ ಬುಕರ್ ಇಲ್ಲಿ ಭಾಷಣ ಮಾಡಿರೋದು. John? Would the senator yield for a question? Chuck Schumer, it's the only time in my life I can tell you no. I just want to tell you a question. Do you know you have just broken the record? Do you know how proud this caucus is of you? Do you know how proud America is of you?